ಬೇಸಿಗೆ ಅಂದ ಕೂಡಲೇ ನಮ್ಗೆ ಮೊದಲು ನೆನಪಾಗೋದೇ ಐಸ್ ಕ್ರೀಮ್ ಪಾರ್ಲರಲ್ಲಿ ಸಿಗುವಂಥ ಐಸ್ ಕ್ರೀಮನ್ನು ನಾವು ಮನೆಯಲ್ಲೇ ತುಂಬ ರುಚಿಯಾಗಿ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಇವತ್ತು ನಾನು ಮಲಾಯಿ ಕುಲ್ಫಿ ತುಂಬ ರುಚಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ನಿಮ್ಮ ಹತ್ರ ಮೌಲ್ಡ್ ಇಲ್ಲ ಅಂದರೂ ಮನೆಯಲ್ಲಿರುವಂಥ ಗ್ಲಾಸಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದಂತ ಸಹ ತಿಳಿಸ್ಕೊಡ್ತೀನಿ. ಎಲ್ರಿಗೂ ನಮಸ್ತೆ, ನಾನು ಸುಪ್ರೀತಾ ಶೆಟ್ಟಿ. ವೆಲ್ಕಮ್ ಟು ಸ್ವಾದ. ಮೊದಲಿಗೆ ನಾನಿಲ್ಲಿ 1.5 ಲೀಟರಷ್ಟು ಹಾಲು ತೊಗೊಂಡಿದ್ದೀನಿ. ಗಟ್ಟಿ ಹಾಲು ತೊಗೋಬೇಕು, ಕೆನೆ ಇದ್ದಷ್ಟು ತುಂಬಾ ಒಳ್ಳೆಯದು. ನಂತರ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಎಷ್ಟು ಕುದಿಸ್ಕೋಬೇಕಂದ್ರೆ 1.5 ಲೀಟ್ರಷ್ಟು ಹಾಲು ತೊಗೊಂಡಿದ್ನಲ್ಲ ನಾನು, ಅದು 3/4 ಭಾಗ ಆಗುವಷ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದ್ದಷ್ಟು ತುಂಬಾ ರುಚಿಯಾಗಿ ಬರ್ತದೆ. ಅದು ಕೆನೆ ಬಂದಾಗೂ ಅದನ್ನು ನಾವು ಹಾಲಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೆನೆಯನ್ನು ತೆಗಿಬಾರ್ದು. ಕೆನೆ ಇದ್ದಷ್ಟು ತುಂಬಾ ಒಳ್ಳೆಯದು, ಚೆನ್ನಾಗಿರ್ತದೆ ರುಚಿ. ನಂತರ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡೆ ನಾನು. ನಿಮಗೇನಾದರೂ ಸಿಹಿ ಜಾಸ್ತಿ ಬೇಕಂದರೆ ಅಥವಾ ಕಡಿಮೆ ಬೇಕಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂತರ ನಾನು ಇದಕ್ಕೆ ಡ್ರೈ ಫ್ರೂಟ್ಸನ್ನು ಚೆನ್ನಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ರುಬ್ಬಿ ಸಹ ಹಾಕ್ಕೋಬಹುದು ಪೌಡ್ರ್ ಥರ ಮಾಡಿಕೊಂಡು. ನಾನಿಲ್ಲಿ ಪಿಸ್ತಾ, ಗೋಡಂಬಿ, ಬಾದಾಮ್ ಎಲ್ಲ ತೊಗೊಂಡಿದ್ದೀನಿ ನಾನು. ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮನೆಯಲ್ಲಿರುವಂತಹ ವಸ್ತುವಿಂದನೇ ತುಂಬ ಸುಲಭವಾಗಿ ಕುಲ್ಫಿನ ರೆಡಿ ಮಾಡ್ಕೋಬಹುದು. ಫ್ಲೇಮ್ ಆಫ್ ಮಾಡಿಬಿಟ್ಟು ಚೆನ್ನಾಗಿ ತಣ್ಣಗಾಗಲು ಬಿಡಬೇಕು. ನೋಡಿ, ತಣ್ಣಗಾದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬರ್ತದೆ. ಇದನ್ನು ನಾನು ಮೌಲ್ಡ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಈ ರೀತಿ ಮೌಲ್ಡ್ ಇಲ್ಲ ಅಂದರೆ ಚಿಕ್ಕ ಸ್ಟೀಲ್ ಗ್ಲಾಸ್ ಬರುತ್ತಲ್ಲ, ಟೀ ಗ್ಲಾಸು, ಅದರಲ್ಲೂ ಸಹ ಹಾಕ್ಕೊಂಡು ಮಾಡ್ಕೋಬೋದು. ಅದನ್ನು ಸಹ ತೋರಿಸ್ಕೊಡ್ತೀನಿ ಹೇಗೆ ಮಾಡ್ಕೊಳ್ಳೋದಂತ. ನಾನು ಇಲ್ಲಿ ಅದನ್ನು ಫುಲ್ ಮಾಡಿಕೊಂಡೆ. ನಂತರ ಚಿಕ್ಕ ಗ್ಲಾಸಿಗೂ ಸಹ ಹಾಕ್ಕೊಂಡೆ ನಾನು. ಈ ರೀತಿ ಹಾಕ್ಕೊಂಡ್ಬಿಟ್ಟು ಇದನ್ನು ಕ್ಲೋಸ್ ಮಾಡ್ಕೋಬೇಕು. ಸರಿಯಾಗಿ ಟೈಟಾಗಿ ಕ್ಲೋಸ್ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮನೆಯಲ್ಲೇ ಸುಲಭವಾಗಿ ಈ ರೀತಿ ಐಸ್ ಕ್ರೀಮ್ ಮಾಡಿಕೊಟ್ರೆ ಮಕ್ಕಳಿಗೆ ಏನೋ ಒಂಥರ ಇಂಟ್ರೆಸ್ಟ್ ಇರುತ್ತೆ. ಆ ಮನೇಲಿ ಮಾಡಿರೋದಂತ ತುಂಬಾ ಇಷ್ಟಪಟ್ಟು ಸಹ ತಿಂತಾರೆ. ನೋಡಿ, ಈ ರೀತಿ ನಿಮ್ಮ ಹತ್ರ ಅಲ್ಯೂಮಿನಿಯಂ ಫಾಯಿಲ್ ಪೇಪರ್ ಇಲ್ಲ ಅಂದರೆ ಯಾವುದಾದ್ರೂ ಪ್ಲ್ಯಾಸ್ಟಿಕ್ ಕವರ್ ಬರುತ್ತೆ ನೋಡಿ, ಯಾವುದಾದ್ರೂ ಫುಡ್ ಐಟಮ್ ಇದು, ಅದನ್ನು ಸಹ ಈ ರೀತಿ ಕವರ್ ಮಾಡಿಕೊಂಡು ಅದನ್ನು ಸಹ ಯೂಸ್ ಮಾಡ್ಕೋಬಹುದು. ನಂತರ ನೋಡಿ, ಚೆನ್ನಾಗಿ ಅದನ್ನು ಫ್ರೀಸ್ ಮಾಡ್ಕೊಂಡಿದ್ದೆ. ಓವರ್ ನೈಟ್ ಫ್ರೀಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಗಟ್ಟಿ ಆಗೋ ತನಕ ಚೆನ್ನಾಗಿ ಫ್ರೀಸ್ ಮಾಡ್ಕೋಬೇಕು. ನಂತರ 1-2 ಸೆಕೆಂಡ್ ಅಷ್ಟೇ ಈ ನಾರ್ಮಲ್ ನೀರಲ್ಲಿ ಏನಿದೆ ಅದರಲ್ಲಿ ಸ್ವಲ್ಪ ಡಿಪ್ ಮಾಡ್ಕೋಬೇಕು. ಅಂದರೆ ತೆಗಿಲಿಕ್ಕೆ ಈಸಿ ಆಗಲಿ ಅಂತ. ಜಾಸ್ತಿ ಹೊತ್ತು ಬಿಡಬಾರ್ದು. ಸ್ವಲ್ಪ 1-2 ಸೆಕೆಂಡ್ ಅಷ್ಟೇ ನೀರಲ್ಲಿ ಈ ರೀತಿ ಡಿಪ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕುಲ್ಫಿ. ನಾವು ಶಾಪಲ್ಲಿ ತೊಗೊಳ್ತೀವಲ್ಲ ಅದೇ ರೀತಿ ರುಚಿಯಾಗಿರ್ತದೆ. ಹಾಗೆಯೇ ನೋಡಲಿಕ್ಕೂ ತುಂಬಾ ಚೆನ್ನಾಗಿ ಬಂದಿದೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿರುವಂಥ ಮಲಾಯಿ ಕುಲ್ಫಿ ರೆಡಿ ಆಯಿತು. ಮನೆಯಲ್ಲೇ ಸುಲಭವಾಗಿ ಐಸ್ ಕ್ರೀಮನ್ನು ರೆಡಿ ಮಾಡ್ಕೋಬೋದು. ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.